ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋದರು. ರಾಜ್ಯ ನಗರವನ್ನು ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದು ಆಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ದೇವ, ಇನ್ನು ಅದೇನೇನೆಲ್ಲ ಬರೆದಿರುವೆ. ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವುದು? ಪ್ರಿಯತಮೆ, ಅವತಾಪದಿನೊಂದು ಕಣ್ಣೀರ ಕೊರೆಯುತ್ತಿಹೆ ಕಾಂತೆ. ಪಾಂಡವರ ಪಟ್ಟಮಯಿಸಿ ಭೀಮನ ಮನೋನ್ಮಣಿ ಪಾಂಚಾಲಿ, ವಾಸುದೇವನ ಸರಿಯು ನಮಗಿರಲು, ವಾಸುದೇವನ ಸರಿಯು ನಮಗಿರಲು ಒಂದುದಾವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ. ಏಕೆ ಚಿಂತಿಗೆ ದ್ರುಪದ ನಂದಿನಿ, ಏಕೆ ಚಿಂತಿತೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ, ಪಾಂಚಾಲಿ ದುರದಿ ದುರುಳ ಕುರುಪತಿಯ ಕೊಡೆ ಮುರಿದು ಮುದ ತರುವೆ. ದುರದಿ ದುರುಳ ಕುರುಪತಿಯ ಕೊಡೆ ಮುರಿದು ಮುದ ತರುವೆ. ಕಡುಮದಾಲರವರನ್ನು ಓದಿಸದೆ ಬಿಡ ದೂರದಲ್ಲಿ, ಕಡುಮದಾಲರವರನ್ನು ಓದಿಸದೆ ಬಿಡ ದೂರದಲ್ಲಿ. ಕೊಡೆ ಕೊಟ್ಟು ಕುಡಿದು ಎದೆ ನಿಲ್ಲುವೆ, ಕೊಡೆ ಕೊಟ್ಟಿ ಪುಡಿ ಮುಟ್ಟು, ಕೊಡೆ ಕೊಟ್ಟಿ ಪುಡಿ ಮುಟ್ಟು ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ ಏಕೆ ದ್ರುಪದ ನಂದಿನಿ ಪಾಂಚಾಲಿ, ವಿಪಿನಿವಾಸ ಪವಳಯ್ಯ ಬಲವೆನೆನ ತರುಣಿಯೇ. ವಿಪಿನಿವಾಸ ಪವಳಯ್ಯ ಬಲವೆನೆನ ತರುಣಿಯೇ. ಕಪಟತನದ ವಂಚಕರ ಹೃದಯವನ್ನು ಸೀಳುವೆ ಪಾಂಚಾಲಿ, ಕಪಟತನದ ವಂಚಕರ ಹೃದಯವನ್ನು ಸೀಳುವೆ. ತೊಡೆದು ಕುಡಿದು ಮೆಟ್ಟಿ ನಿಲ್ಲುವೆ, ತೊಡೆ ಕೊಟ್ಟಿ ಕುಡಿಗುಟ್ಟು, ತೊಡೆ ಕೊಟ್ಟಿ ಕುಡಿಗುಟ್ಟು ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ, ದ್ರುಪದ ನಂದಿನಿ, ದ್ರುಪದ ನಂದಿನಿ. ಏಕೆ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರಗಳು ಹಾಗಲ್ಲ.
ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಪಾಂಚಾಲಿ, ಅಳಬೇಡ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ಏನೆಂದೆಯೂ ನಮ್ಮನ್ನು ಸಾಯುವರೆಗೂ ಬಿಟ್ಟದ್ದಲ್ಲ. ಪಾಂಚಾಲಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಮನ್ನಿಸು ಎಂದು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹೋಗಿ ಹೋಯಿತು. ಆದರೆ ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವೇನು? ಎಷ್ಟೇ ಆದರೂ ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ನಿನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಏಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ನಾರು, ನಮ್ಮ ಅಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇ? ಗೋಪಿಕಾಂಗದರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆಯುಧಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ತೋರಿಕೆಯಿಂದ ಹಿಂದಿರುಗಿದಾಗಲೇ ನಾನು ಹೀಗಾಗಬಹುದೆಂದು ತಿಳಿದಿದ್ದೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆನು ಬಾರಿ, ಜಾಣೆ ಮುದ್ದಾಡುವೆನು ಬಾರಿ, ಭೀಮನ ಪ್ರೇಮದ ರಾಣಿಯು ನೀನೆ, ಭೀಮನ ಪ್ರೇಮದ ರಾಣಿಯು ನೀನು, ಜಾಣೆ ಮುದ್ದಾಡುವೆನು ಬಾರಿ. ಕುರುಕುಲ ಅದಮರ ಜನಸುತರ ಕುರುವಂಶವನ್ನು ನಾಶವಗೈವೆ. ಕುರುಕುಲ ಅದಮರ ಜನಸುತನ ಕುರುವಂಶವನ್ನು ನಾಶವಗೈವೆ. ಕುರುಳದು ಶೋಷಣ ಒಡಲನ್ನು ಬಗೆದು, ಕುರುಳದು ಶೋಷಣ ಒಡಲನ್ನು ಬಗೆದು ಬಿಚ್ಚಿದ ಈ ಮುಡಿ ಕಟ್ಟುವೆ ನಾನು, ಬಿಚ್ಚಿದ ಈ ಮುಡಿ ಕಟ್ಟುವೆ ನಾನು, ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೇಮದ ರಾಣಿಯು ನೀನು, ಜಾಣೆ ಭೀಮನ ಪ್ರೇಮದ ರಾಣಿಯು ಜಾಣೆ ಮುದ್ದಾಡು, ಜಾಣೆ ಮುದ್ದಾಡುವೆನು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮಗಳ ಸಂಗಡ ಕದನವಾಡುವುದರಲ್ಲಿಯೇ
ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದುಕೊಂಡಿದ್ದೆ. ಆಹಾ ಚತುರಳು ಸ್ವಾಮಿ, ಮಹಾ ಚತುರಳು. ಆಹಾ ಬನ್ನಿ. ಪ್ರಾಣೇಶ್ವರ ಹಾ ಸ್ವಾಮಿ, ನಿಮಗೆ ನೆನಪಿದೆಯೇ? ಏನೋ ಅದೇ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿದಿರಿ. ಹಾಗೂ ಇನ್ನು ಅದೇನೇನು ಹೇಳಿದಿರಲಿಲ್ಲವೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳೋದು ಇಚ್ಛಿಸುವೆ ಅಲ್ಲವೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿದ ಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯ ಪ್ರಸ್ತಾಪವನ್ನು ಮಾಡುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಳಲಿ. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು. ಆದರೆ ಪಾಂಚಾಲಿ, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡುವಣ್ಣ, ಭೀಮಸೇನನ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ನಿಜ ಸಹೋದರ, ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಆ ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೊಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ಏಕೆ ನನ್ನಲ್ಲಿ ಕೋಪವೇ ತಮ್ಮ? ದುಡುಕುತನವು ಬೇಕವೋ ತಮ್ಮ, ಬಿಡು ಬಿಡಿಂತು ಕದಿಯ ಭೀಮ. ದುಡುಕುತನವು ಬೇಡವೋ ತಮ್ಮ ಭೀಮ. ಸಮಾಧಾನ ಬೇಡವೆಲ್ಲ ಮುಗಿದ ನಂತರವಲ್ಲವೇ ದಂಡ. ಸಹೋದರ, ಸಮಾಧಾನ ಬೇಡವೆಲ್ಲ ಮುಗಿದ ನಂತರವಲ್ಲವೇ ದಂಡವು. ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡಿದು ಕದಿಯ ಭೀಮ. ದುಡುಕುತನವು ಬೇಡವೋ ತಮ್ಮ ಭೀಮ. ಧರ್ಮ ಧರ್ಮವೆಂದು ನಾವು ಧರ್ಮದಿಂದ ಕಾಲ ಕಳೆದು. ಸಹೋದರ, ಧರ್ಮ ಧರ್ಮವೆಂದು ನಾವು ಧರ್ಮದಿಂದ ಕಾಲ ಕಳೆದು ಮರ್ಮದಿಂದ
ಸಹೋದರ, ನನ್ನಲ್ಲಿಯೂ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದುಕೊಂಡಿದ್ದೆನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರುಗಳು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಆದರೆ ಇನ್ನೊಂದು ಗಳಿಗೆಯೂ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಈ ಗದ ಜಗದಮೋಯುಧ, ಈ ಗದ ಜಗದಮೋಯುಧ, ಈ ಗದ ಧರ್ಮದಾನ ದುರ್ಯೋಧನ ನನುಜರು ದುರಾಗ್ರದೊಳಿನ ದುರ್ಮಸುನೆಗೆದುರು ದುರ್ಮದಾನ ದುರ್ಯೋಧನ ನನುಜರು ದುರಾಗ್ರದೊಳಿನ ದುರ್ಮಸುನೆಗೆದುರು ದುರ್ಮದಾನರ ಗರ್ವವ ಮುರಿದು ಧರ್ಮದಾನರ ಗರ್ವವ ಮುರಿದು ಧ್ವಂಸಗೈಸುತ್ತಾರೆ ಬಾಲವೈಯುವ ಈ ಗದ ಜಗದ ಮಹಾಯುಧ, ಈ ಗದ ಅಗ್ರಜ ಅಟ್ಟ ಆಸಡಿ ದುಷ್ಟ ಕೌರವ ಹೆಟ್ಟಿ ಸಮರದಿ ಯುದ್ಧನೇ ಅಟ್ಟ ಆಸಡಿ ದುಷ್ಟ ಕೌರವ ಹೆಟ್ಟಿ ಸಮರದಿ ಮೆಟ್ಟುತ್ತ ಎದೆಯನ್ನು ಕುಟ್ಟುತ್ತ ಗದೆಯು ಮುಟ್ಟಿ ಮುಟ್ಟಿದರೆ ಭಾರವಹಿಸುವ ಜಗದ ಮಹಾಯುಧ, ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವಿನ್ನು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಏನು ಹೇಳುವ ಪಾಂಚಾಲಿ? ಮಾನಿನಿ ಮನದ ವೇದನೆ ನೀಗಿತೆ ಸಮಯವೇದಂದರಿತೆಯ ತರುಣಿ ಏತಕ್ಕೆ ಗುಗುಡವೋ, ತರುಣಿ ಏತಕ್ಕೆ ಗುಗುಡವೋ. ದೇವಿ ದೇವಿ ಮಾನಿನಿ ಮನದ ವೇದನೆ ನೀಗಿದೆ ಸಮಯವಿಲ್ಲಂದರಿತೆಯ ತರುಣಿ ಏತಕ್ಕೆ ಗುಗುಡವೋ, ತರುಣಿ ಏತಕ್ಕೆ ಗುಗುಡವೋ. ಧರ್ಮಜನಮಯ ನಿರ್ಮಲ ಭಾತೃವೋ. ದೇವಿ ಧರ್ಮಜನಮಯ ನಿರ್ಮಲ ಭಾತೃವೋ, ಬೀರುವುದನು ಗೀತ ಪರಿಚಿತದೆ ನುಡಿಯ. ಧರ್ಮಜನಮಯ ನಿರ್ಮಲ ಭಾತೃವೋ, ಬೀರುವುದನು ಗೀತ ಪರಿಚಿತದೆ ನುಡಿಯ. ಸಖಿ ಪದೋ ಮನದನು ತಾಪವದ
ಸಹಿಪುದು ಮನದನು ಲಾಭವ ಕರುಣಿ ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಕರಗಲು ಸರಿಯೇ ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯದ ಕರಗಲು ಸರಿಯೇ ತಾರ ಸಾಕಿ ನೀನರಿಯದ ಈ ಪರಿ ತಾರ ಸಾಕಿ ನೀನರಿಯದ ಈ ಪರಿ ಏಕಿಂತು ನೀನಿಂತು ವಿಶಾಲ ಪಡುವೆ ಏಕಿಂತು ನೀನಿಂತು ವಿಶಾಲ ಪಡುವೆ ಮಾನಿನಿ ಮನದ ವೇದನೆ ನೀಡಿತೆ ಸಮಯದಿ ಸರಿತೆಯ ಕರುಣಿ ಏತಕ್ಕೆ ಏದು ಗೊಡವೋ ಕರುಣಿ ಏತಕ್ಕೆ ಏದು ಗೊಡವೋ ಪಾಂಚಾಲಿ ಏಕೆ ದುಡುಕುತ್ತಿರುವೆ ಸಮಾಧಾನದಿಂದಿರು ಅಣ್ಣನಿಲ್ಲವೇ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅದರಿಂದಾಗುವ ದುಃಖಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಆದ್ದರಿಂದ ನಾನು ಈ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಧರ್ಮವೆಂದು ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ನೀಡಿದ. ಈಗ ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಜಯ ಜಯ ಯದುಪತಿ, ಜಯ ಜಯ ಶ್ರೀಕೃಷ್ಣ. ಮುಂದಕ್ಕೆ ಅರ್ಜುನ, ನಾನಿಂದು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ಇತ್ತ ಕಡೆಯೇ ಬರ್ತೇವೆ ಅಣ್ಣ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳು ಸ್ವೀಕರಿಸಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓ ಸುದೇವ, ಇದು ನಾನು ಕೂಡ ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ ಭೀಮಸೇನ. ಪರಮಾತ್ಮ, ಅನಾಥ ರಕ್ಷಕ, ಆಪದ್ ಬಾಂಧವ, ಪಾಂಡವರ ಪ್ರಾಣ ಬಂಧು, ದೇವಕಿ ನಂದನ ದೇವ ಜನಾರ್ದನ, ದೇವಕಿ ನಂದನ ದೇವ ಜನಾರ್ದನ, ತವ ಪಾದಯುಗಳಿಗೆ ನಮಿಸಿನವೇ. ತವ ಪಾದಯುಗಳಿಗೆ ನಮಿಸಿನವೇ. ಪರಮ ದಯಾಳುವೆ ಗುರು ಪಾಂಡವರಿಗೆ. ಪರಮಾತ್ಮ, ಪರಮ ದಯಾಳುವೆ ಗುರು ಪಾಂಡವರಿಗೆ, ಪರಮ ಸಖ್ಯವನ್ನು ವಿರಚಿಸಿ ಬಂದಯ. ಪರಮ ಸಖ್ಯವನ್ನು ವಿರಚಿಸಿ ಬಂದಯ, ಪರಮ ಸಖ್ಯವನ್ನು ವಿರಚಿಸಿ ಬಂದಯ. ಪರಮ ಸಖ್ಯವನ್ನು ವಿರಚಿಸಿ ಬಂದಯ. ದೇವಕಿ ನಂದನ ದೇವ ಜನಾರ್ದನ, ದೇವಕಿ ನಂದನ ದೇವ ಜನಾರ್ದನ, ತವ ಪಾದಯುಗಳಿಗೂ ನಮಿಸಿನವೇ. ಇಂದು ಕೌರವರುಳು ಸಂಧಿಯ ಗೈದೆಯ. ಇಂದು ಕೌರವರುಳು ಸಂಧಿಯ ಗೈದೆಯ, ಮುಂದೆ ನಾವೆಲ್ಲರೂ ಚಂದದಿ ಬಾಳುವೆ. ಮುಂದೆ ನಾವೆಲ್ಲರೂ
ಪಾದಯುಗಳಿಗೆ ನಮಿಸಿನವೇ ತವ ಪಾದಯುಗಳಿಗೆ ನಮಿಸಿನವೇ ಕೃಷ್ಣ ವಾಸುದೇವ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ ಪರಮಾತ್ಮ. ನಡೆಯಿತು ಧರ್ಮನಂದನ. ಎನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಪಾಂಚಾಲಿ ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಅಣ್ಣ, ಸಭೆಯಲ್ಲಿ ಮುಂದೇನಾಯಿತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಣಿಸುತ್ತಿರುವೆಯಾ? ಏ ಯಾದವಾಘ್ರಣಿ, ಈ ಪಾಂಡುನಂದನರ ಮೇಲೆ ಏಕೆ ಇಷ್ಟೊಂದು ಆಕ್ರೋಶ? ನಿನಗೇಕೆ ಇಷ್ಟೊಂದು ಅಸಹನೆ ಭೀಮಸೇನ? ನಾನು ಮೊದಲೇ ಹೇಳಿಲ್ವೇ, ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೇನು? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಸಭೆಯಲ್ಲೇನು ನಡೆಯಿತು? ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಮತ್ತಾರು? ಭೀಷ್ಮ ದ್ರೋಣಾದಿಗಳು, ಆ ದುರ್ಯೋಧನೂ ಕೂಡ. ಏನು ನನಗಿಲ್ಲಿ ಕೆಲಸವಿಲ್ಲ ಕೃಷ್ಣ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು, ಅದನ್ನು ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ಸ್ವಾಮಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಯೇ ತೀರಿಸುವ. ನೀನು ನಿಜವಾಗಿ ಹಿಡಿಂಬಾಧಿಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳೋದಾದ್ರೂ ಹೇಗೆ? ಮೊದಲು ಸಮಾಧಾನವನ್ನು ತಂದುಕೊಟ್ಟು ನಾನು ಹೇಳುವುದನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧ್ಯೆ ಸುದ್ದಿಯು ನನಗೆ ಒಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರ ಒಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ದುರ್ಯೋಧನನ ಸಂದೇಶ. ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಹೇಳು, ಏನು ಆ ಸಂದೇಶ? ಅದು ಕೇಳಬೇಕೆಂದರೆ ನನ್ನ ಬಳಿ ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಕೃಷ್ಣ, ಈ ಪರಿಹಾಸ ಬೇಕೆ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗು. ಈ ಗದೆಯನ್ನ ನನ್ನ ಪಾರ್ಶ್ವದಲ್ಲಿರಿಸಿ ನನ್ನ ಬಳಿ ಕೈಕಟ್ಟು ಕುಳಿತರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳಿದೆನು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳೋದು ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದ್ರೂ ಹೇಳು. ನನ್ನ ಮೇಲೆ ಕೋಪಿಸಿಕೊಳ್ಳುವ ತಾನೆ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಗಲಿ. ಅರ್ಜುನ, ಪರಮಾತ್ಮ, ಕದೆಯನ್ನು ಸ್ವಲ್ಪ ಹಿಡಿದಿರು. ಯಾಕೆ ನಸೀನಿ? ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿನೇ ಅಣ್ಣ. ಹಾಗಾದರೆ ತೆಗೆದುಕೊ ಈ ಹಗ್ಗವನ್ನು. ಈ ಹಗ್ಗ ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಆಹಾ, ಅಣ್ಣ, ಬೇಡು.
ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ದ್ರೌಪದ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದನ್ನು ನೋಡೋಣ. ಭೀಮಸೇನ, ಸಂಧಿಯ ವಿಚಾರವನ್ನು ತಿಳಿಯಬೇಕೆಂಬ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಈಗ ಎಲ್ಲರೂ ಕೇಳಿರಿ, ಭೀಮಸೇನ ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಾರು? ದುರಭಿಮಾನಿಯಾದ ದುರ್ಯೋಧನ ಸ್ವಾಮಿ. ಏನು ಹೇಳಿದೆ ಕೃಷ್ಣ? ಅವನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ನೆರವೇರಿಸಿದನು. ಪರಿಗೈದವ
ದುರುಳನವನಾರಿ ಪರಿಗೈದವ ಅವನಾರಿ ಗುರುಸಭೆಯೊಳಗಿ ತರಣ ಮಾಡಿದವ ಗುರುಸಭೆಯೊಳಗಿ ತರಣ ಮಾಡಿದವ ನಾರಿ ಪರಿಗೈದವ ದುರುಳನವನಾರಿ ಪರಿಗೈದವ ಅವನಾರಿ ಪರಿಗೈದವ ನೀತಿಯಿಂದಲೇ ತೋರ್ಪುದು ಕೇಶವನ ನೀತಿಯಿಂದಲೇ ತೋರ್ಪುದು ಈ ಸಮಯದಿ ಮನ ಕೋತರಿಪುದು ಬಲ ಈ ಸಮಯದಿ ಮನ ಕೋತರಿಪುದು ಬಲ ಪರಿಗೈದವ ದುರುಳನವನಾರಿ ಪರಿಗೈದವ ಅವನಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರುಳರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ಈ ಕಾರ್ಯವನ್ನು ನೆರವೇರಿಸಿದ. ಇಂತಹ ಕಾರ್ಯ ಮತ್ತು ಆರಿಂದ ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಈ ನೀಚ ಕೃತ್ಯ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾದವಾಗ್ರಣಿಯನ್ನು ಈ ಪಾಂಡವರ ರಾಯಭಾರಿಯನ್ನು ಆ ರೀತಿಯ ಅಪಮಾನ ಪಡಿಸನೆ ಆ ಗೌರವ. ಸಹೋದರರೇ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಎಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ಆತನು ಕೊಟ್ಟ ಉತ್ತರವನ್ನು ಕೇಳಿರಿ. ಅರ್ಜುನ, 5 ಮಾರು ಭೂಮಿಯನ್ನು ಸಹ ಕೊಡಲು ಆತನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುತ್ತಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಫೋಟನದಲ್ಲಿ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನೆಲ್ಲ ಪ್ರಯತ್ನಗಳನ್ನು ವಿಫಲವನ್ನಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನೀ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಣ್ಣ, ಅಗ್ರಜ ನೀನಾದರೂ, ಧನಂಜಯ ನೀನಾದರೂ ಬಿಡಿಸು. ಕೃಷ್ಣ, ಇದು ಮತ್ತೊಂದು ಸಾರಿ ನನಗೆ ನಮಸ್ಕರಿಸುವೆನು. ನೀನಾದರೂ ಹೇಳುವೇನೋ ಸಂದೇಶ. ಬಿಚ್ಚುವುದಿಲ್ಲವೇ? ಯಾರೂ ಬಿಚ್ಚುವುದಿಲ್ಲವೇ? ಬೇಡ. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ. ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ದುಶ್ಯಾಸನದಿಂದ ಅಪಮಾನ ಮಂದಿ ಪಾಂಡವರ ಅಪಕೀರ್ತಿಯು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರು ಈ ಪಾಂಚಾಲ ನಂದಿನಿಯ ಸಮ್ಮುಖದಲ್ಲಿ ನಾನು ಆ ದಿನ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಎಂದು ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಬಲುತರದಿ ಮೆರೆವ ಹೇಳಿದಿರುಳ್ಳನ, ಬಲುತರದಿ ಮೆರೆವ ಹೇಳಿದಿರುಳ್ಳನ, ಉರುಳೆರಿಸಿ ಬರದಿಂದ ಕಟ್ಟಿಸಿದರು
ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ, ವೀರಮಾತೆಯಾದ ಕುಂತಿ ದೇವಿಯ ಸ್ತನಪಾನವನ್ನು ಮಾಡಿದ್ದೇ ನಿಜವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಇನ್ನು ದುಶ್ಯಾಸನ ವಕ್ಷಸ್ಥಳವನ್ನು ಬಾಗಿಲು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಈ ನನ್ನ ಪಾಂಚಾಲಿಯ ಮುಡಿಗೆ ಹಚ್ಚಿ ಈಕೆಯ ಬಿರುವುದನ್ನು ಕಟ್ಟಿಸುವನು. ನಂತರ ಆ ದುರ್ಯೋಧನ ರಾಜ ಕಿರೀಟವನ್ನು ನನ್ನ ಈ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡಿ ಈ ನನ್ನ ಗದಾದಂಡದಿಂದ ಅವರ ತೊಡೆಯನ್ನು ನುಚ್ಚು ನೂರು ಮಾಡಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವೆನು. ಇಲ್ಲವಾದರೆ ನನಗೆ ರವರವ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಯಾರು ಭೀಮಸೇನ? ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಪಾಂಚಾಲಿ ಹೊರಗಿನ ಮನೆಯನ್ನು ನಿರ್ಮಿಸಿ ಹೊರಗಿನ ಮನೆಯನ್ನು ನಿರ್ಮಿಸಿ ಉರಿಕೊಲ್ಲಲೆಂದಿಸಿದ ಅಧಮರತನುವ ಒಟ್ಟಿಗುದಕ್ಕೆ ಸಾರ್ಥಕವಾಗುವುದೇ. ವಾಸುದೇವ, ಇದನ್ನ ಶಪಥ ದೇವ, ಇದನ್ನ